GMM ನ್ಯೂಸ್ ಕನ್ನಡ. ಸಾತ್ವಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ನಾಮಪತ್ರ ಸಲ್ಲಿಕೆ ಹಾಗೂ ಚುನಾವಣೆಯ ನಿಮಿತ್ತ ನನ್ನನ್ನು ಗೊತ್ತುಪಡಿಸಿದ ಅಧಿಕಾರಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ನೇಮಕ ಮಾಡಿದರು. ಈಗ ಚುನಾವಣಾ ಪ್ರಕ್ರಿಯೆ ಮುಗಿದಿದೆ. ಇಲ್ಲಿ ಯುನಾನಿಮಸ್ ಆಗಿ ಆಯ್ಕೆಯಾಗಿದ್ದಾರೆ. ಒಂದು ಅಧ್ಯಕ್ಷರು ಬಂದು ಮಹಿಳೆ ಇತ್ತು, ಸಾಮಾನ್ಯ ಮಹಿಳೆ. ಉಪಾಧ್ಯಕ್ಷರು ಮಹಿಳೆ SC ಇತ್ತು. ಅದಕ್ಕೆ BN ನಿರ್ಮಲಮ್ಮ ಅನ್ನೋರು ಏಕಮಾತ್ರ ನಾಮಪತ್ರ ಸಲ್ಲಿಸಿದರು. ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಾಗೆಯೇ ಉಪಾಧ್ಯಕ್ಷರು SC ಮಹಿಳೆ, ಇದರಿಂದ ಮುನಿನರಸಮ್ಮ ಅನ್ನೋರು ಅರ್ಜಿ ಸಲ್ಲಿಸಿದರು, ನಾಮಪತ್ರ ಸಲ್ಲಿಸಿ ಅವರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈಗ ಚುನಾವಣಾ ಪ್ರಕ್ರಿಯೆ ಮುಗಿದಿದೆ. ಚುನಾವಣೆಯಲ್ಲಿ ಎಲ್ಲ ಸದಸ್ಯರು ಭಾಗಿಯಾಗಿದ್ದರು, ಕೇವಲ ಒಬ್ಬರು ಮಾತ್ರ ಗೈರು. ಈ ಒಂದು ಆಯ್ಕೆಯ ಪ್ರಕ್ರಿಯೆ ಮುಗಿದ ನಂತರ ಈ ಒಂದು ನಡಾವಳಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಂದಿನ ಅನುಮೋದನೆಗೆ ಕಳಿಸ್ಕೊಡ್ತೀನಿ. ಹಾಗೂ ಏನು ಆಯ್ಕೆ ಆಗಿದ್ದಾರೆ ಅವರಿಗೆ ತಮ್ಮ ಮೂಲಕ ಶುಭಾಶಯ ಕೊಡ್ತೇನೆ. ನಾನು ಸಾದ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡಿದ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶರು, ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಿಗೆ ನನ್ನ ಧನ್ಯವಾದಗಳು. ಎಲ್ಲ ಗ್ರಾಮಗಳಿಗೂ ನನ್ನ ಸೇವೆಯನ್ನು ಮಾಡ್ತೀನಿ ಅಂತ ನಾನು ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಎಲ್ಲ ಚರಂಡಿಗಳು, ರಸ್ತೆಗಳು, ಶಾಲೆಗಳು, ಎಲ್ಲ ಕೆಲಸಗಳನ್ನು ಅಭಿವೃದ್ಧಿಗೊಳಿಸಿ ಶ್ರದ್ಧಾಭಕ್ತಿಯಿಂದ ಕೆಲಸವನ್ನು ನಡೆಸ್ಕೊಡ್ತೀನಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಎಲ್ಲ ವಿಶ್ವಾಸದೊಂದಿಗೆ ಮಾಡ್ತೀನಿ. ಗ್ರಾಮಸ್ಥರ ಅಧ್ಯಕ್ಷರು, ಸದಸ್ಯರು, ಎಲ್ಲರೂ ಗ್ರಾಮಸ್ಥರ ಮೇರೆಗೆ ನಾನು ನಾವು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಪಕ್ಷಾತೀತವಾಗಿ ಎಲ್ಲರೂ ಒಂದುಗೂಡಿ ಎಲ್ಲ ಸೇರಿ ನಾವು ಇನಾಮಿನೇಷನ್ ಆಗಿ ಅಧ್ಯಕ್ಷರನ್ನು ಮಾಡ್ಕೊಂಡಿದ್ದೀವಿ. ಈ ಚುನಾವಣೆಯನ್ನು ಕ್ಷೇತ್ರ ದಂಡಾಧಿಕಾರಿಗಳ ತಹಸೀಲ್ದಾರ್ ಸಾಹೇಬರು ಬಂದಿದ್ದರು. ಅವರು ಸುಸೂಚಿತವಾಗಿ ನಡೆಸಿಕೊಟ್ಟಿದ್ದಾರೆ. ಇದನ್ನೆಲ್ಲ ನಾವು ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿಗಳನ್ನ ಹೆಚ್ಚು ಅಭಿವೃದ್ಧಿ ಕಡೆ ಕೊಂಡೊಯ್ಯೋಕ್ಕೆ ಇಷ್ಟಪಡ್ತೀವಿ. ಏನೇನು ಅಭಿವೃದ್ಧಿ ಪಂಚಾಯತಿ ಬಿಲ್ಡಿಂಗ್ ಒಂದು ಆಗಬೇಕಿದೆ. ತಾಲೂಕಲ್ಲೆಲ್ಲ ಚೆನ್ನಾಗಿದೆ. ಒಂದು ಕಮ್ಮಿ ಇದೆ. ರಸ್ತೆ, ಚರಂಡಿಗಳು, ಈ ವಿದ್ಯುತ್, ಮೊದಲನೇದೇ ಕುಡಿಯುವ ನೀರಿನ ಸಮಸ್ಯೆ ಜಾಸ್ತಿ ಇದೆ. ಅದನ್ನು ನಿವಾರಣೆ ಮಾಡಬೇಕಂತ ಇಷ್ಟಪಡ್ತೀನಿ.